ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಈ ಗುರುಗಳೇ, ಇತ್ತೀಚೆಗೆ ಈ ಮನೆಯಲ್ಲಿ ನಿಮ್ಮ ತೀಟೆಗಳು ಜಾಸ್ತಿ ಆಗ್ಬಿಟ್ಟವೆ. ಹಿಂಗೆ ಮಾಡಿದ್ರೆ ಪೊಲಿಟಿಕಲ್ ಬಾಸ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಹುಷಾರು. ಅಯ್ಯೋ ತಿರಿಕೆ ಸುಬ್ಬ, ನಿಂಗೇನಾಯ್ತು ಬೆಳಗ್ಗೆ ಬಾಲ ತುಳಿದಿರೋ ನಾಯಿ ಥರ ಆಡ್ತಾ ಇದ್ಯಾ? ಇನ್ನೇನು ಮತ್ತೆ, ಆ ಬಿಗ್ ಬಾಸ್ ಆ್ಯಂಡಿನೂ ಒಂದೇ, ನೀವು ಒಂದೇ. ಏನಾದರೂ ಒಂದು ತೀಟೆ ಮಾಡ್ತಾನೇ ಇರ್ತೀರಾ. ಇಬ್ರು ಒಳ್ಳೆ ಅಣ್ಣ ತಮ್ಮಂತಿದ್ದಂಗೆ ಇದ್ದೀರಾ ನೀವು. ಲೇ ನಾಯಿ, ಮೊದಲದು ಏನು ಅಂತ ಹೇಳಿ ಸಾಯಿ. ಇವತ್ತು ಟಿವಿನಲ್ಲಿ ಆನಂದ್ ಸಿಂಗ್ ಏನು ಹೇಳ್ತಾನೆ ಅಂತ ನೋಡೋಕೆ ಹೋದ್ರೆ ಟಿವಿನಲ್ಲಿ ಯಾವ ಚಾನಲು ಬರ್ತಾನೆ ಇಲ್ಲ. ನೀವೇ ಏನೋ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಲೋ ಪಾಪಿ ಪರಮೇಶಿ, ಇವತ್ತು ಕೇಬಲ್ ಆಪರೇಟರ್ಗಳು ಸ್ಟ್ರೈಕ್ ಮಾಡಿದ್ದಾರೆ ಕಣ. ಸಂಜೆವರೆಗೂ ಯಾವ ಚಾನಲ್ಲೂ ಬರಲ್ಲ. ನೀನು ಏನಾದರೂ ನ್ಯೂಸ್ ಬೇಕೇ ಬೇಕು ಅಂತಂದರೆ ಸಿದ್ದರಾಮಯ್ಯನವ್ರ ಹತ್ರ ಸೀದಾ ಹೋಗುವ, ಅವ್ರ ಹತ್ರ ರೇಡಿಯೋ ಇದೆ. ಈ ಜಗತ್ತಿನಲ್ಲಿ ನಿಮಗಿಂತ ದೊಡ್ಡ ರೇಡಿಯೋ ಯಾವುದೈತೆ ಹೇಳಿ? ಅಂದಂಗೆ ಯಾಕಂತೆ ಕೇಬಲ್ನವ್ರು ಸ್ಟ್ರೈಕ್ ಮಾಡಿರೋದು? ಕೇಂದ್ರ ಸರ್ಕಾರ ಕೇಬಲ್ ರೇಟ್ ಕಡಿಮೆ ಮಾಡಿ ಅಂತ ಹೇಳಿದ್ಯಲ್ಲ, ಅದಕ್ಕೆ. ಅಯ್ಯೋ, ಅದಕ್ಕೆ ಯಾಕೆ ಸ್ಟ್ರೈಕ್ ಮಾಡಬೇಕು? ನನಗೆ ಹೇಳಿದ್ರೆ ನಾನೇ ಬಗೆಹರಿಸ್ತಾ ಇದ್ನಲ್ವಾ? ಅದೇನಯ್ಯ ಬಗೆಹರಿಸೋದು ನೀನು? ಹಂಗೇನಾರ ಬಗೆಹರಿಸಂಗಿದ್ರೆ ನನ್ನ ತಾವು ಒಂದು ಸಮಸ್ಯೆ ಐತೆ, ಬಾ ಹೇಳ್ತೀನಿ. ಓ, ನಿಮ್ಮ ಸಮಸ್ಯೆ ನನಗೆ ಗೊತ್ತು ಬಿಡಿ. ನೀವು DKಶಿನೂ ಬೇರೆ ಬೇರೆ ಗುಂಪು ಕಟ್ಕೊಂಡು ಒಳಗೊಳಗೆ ಕೂತಾಡ್ತಾ ಇದ್ದೀರಲ್ವಾ, ಅದೇ ತಾನೇ? ನಿನ್ನ ಬಾಯಿಗೆ ಲಗಾಮಿಲ್ಲ ಕಣಯ್ಯ. ನೋಡಯ್ಯ, ಸಮಸ್ಯೆ ಅದಲ್ಲ. ಈಗ ಮೊನ್ನೆ ರೆಸಾರ್ಟ್ನಲ್ಲಿ ಆನಂದ್ ಸಿಂಗ್ ಮಕಾಮೂತಿ ಗುದ್ದಾಕಿದ ಕೇಸ್ ಬಗ್ಗೆ. ಇನ್ನೆಲ್ಲಿ ಆ ಕೇಸು? ಪೊಲೀಸ್ನವರು ಗಣೇಶ್ನ ಹುಡುಕ್ತಾವ್ರೆ. ಆ ಯಪ್ಪ ನೋಡಿದ್ರೆ ಜೇನ್ಗೂಡು ಕಲ್ಲೊಡೆದ್ಬಿಟ್ಟು ಯಾವ ಪೊಟ್ರೆ ಸೇರ್ಕೊಂಡವನೋ ಏನೋ. ಓ ಕಣಯ್ಯ, ಇವಾಗ ಅದೇ ಆಗಿರೋದು ಸಮಸ್ಯೆ. ಸ್ಕೂಲ್ ಹುಡುಗರಂಗೆ ಹೊಡೆದಾಡ್ಕೊಂಡು ಗಣೇಶ ಪೇರಿ ಕಿತ್ಬಿಟ್ಟವನೇ. ಏನು ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಯ್ಯೋ, ಅದೇನು ಮಹಾ ಬಿಡಿ. ನಿಮ್ಮ ಪಕ್ಷದಲ್ಲಿ ಇದೆಲ್ಲ ಏನು ಹೊಸ್ದ? ಒಂದ್ಸಲ ಯಾವುದಕ್ಕೂ ಶಾಂತಿನಗರ್ಗೆ ಹೋಗಿ ಆ ನಲಪಾಡ್ನ ಮೀಟ್ ಮಾಡ್ಕೊಂಡು ಬನ್ನಿ. ಆ ಯಪ್ಪ ಇಂಥವಕ್ಕೆಲ್ಲ ಭಾರಿ ಸೊಲ್ಯೂಷನ್ ಕೊಡ್ತಾನೆ. ಹೆಂಗಿದ್ರು ಗಣೇಶ್ ಹೊಡೆದಿರೋದು ಹೆಚ್ಚು ಕಮ್ಮಿ ನಲಪಾಡ್ ಹೊಡೆದಂಗೆ ತಾನೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.